Welcome to Digital Learning, dear students. We are in the 13th session of Unit 3, that is External Reconstruction. In today's session, we will solve a problem relating to this chapter. The problem is like this. The balance sheet of Taj Limited as on 31st March 2016 was as under: share capital 50,000, preference shares of rupees 10 each 5 lakh, 90,000 equity shares of rupees 10 each 9 lakh, 6% debentures 1 lakh, interest accrued on debentures 25,000, creditors 95,000, freehold property 7 lakh 40,000, patents 2 lakh 60,000, stock 2 lakh 20,000, debtors 1 lakh 60,000, cash 10,000, profit and loss account 2 lakh 30,000, total 16 lakh 20,000. So these are the terms of reconstruction. See, these first two are relating to the purchase consideration. We will explain this. Two equity shares of rupees 5 each fully paid in New Taj Limited to be issued for every 3 equity shares in Taj Limited. ಓಲ್ಡ್ ಕಂಪನಿಯಲ್ಲಿ 3 ಶೇರ್ ಇದ್ರೆ ನ್ಯೂ ಕಂಪನಿಯಲ್ಲಿ 2 ಶೇರ್ ಸಿಗುತ್ತೆ. ಈಕ್ವಿಟಿ ಶೇರಿಗೆ ಈಕ್ವಿಟಿ ಶೇರ್. ನಂತರ 6 equity shares of rupees 5 each fully paid in New Taj Limited to be issued for every 5 preference share in Taj Limited. Preference share in old company, that is 5 preference share in old company, will get 6 equity share in new company. Okay, that's clear. Next, debenture holders to be paid 1 lakh rupees in equity shares of rupees 5 each and interest accrued in cash. Debenture holder ಗೆ 1 lakh ಸಿಗುತ್ತೆ, 5 rupees equity share, interest ಅವರದು ಬಾಕಿ ಇರುವುದು ಕ್ಯಾಶ್ ಅಲ್ಲಿ ಸಿಗುತ್ತೆ. Creditors to receive 70% of the sum due to them in fully paid shares of rupees 5 each. Creditors ಎಷ್ಟಿದೆಯೋ ಅದರದ್ದು 70% ಅನ್ನು ಈಕ್ವಿಟಿ ಶೇರ್ ಆಗಿ ಕೊಡ್ತಾರೆ ಹೊಸ ಕಂಪನಿಯಲ್ಲಿ. And 50% of the balance, 50% of the balance ಅಂದ್ರೆ 70% ಆದ್ರೆ ಉಳಿಯುವುದು 30%. ಆ 30% ಇನ 50% ಅಂದ್ರೆ 15% ಆಗುತ್ತೆ. 15 ಅರ್ಥ ಆಯ್ತಲ್ವಾ? ಬ್ಯಾಲೆನ್ಸ್ ಇನ್ ಈ ಕ್ಯಾಶ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದ ಕ್ಲೈಮ್. ಹಾಗಾದ್ರೆ 70 ಪ್ಲಸ್ 15 85% ಅವರಿಗೆ ಸಿಗುತ್ತೆ. ಹೇಗೆ ಸಿಗುತ್ತೆ? 70% ಶೇರ್ ಅಲ್ಲಿ 15% 15 ಕ್ಯಾಶ್ ಅಲ್ಲಿ ಸಿಗುತ್ತೆ. Arrears of dividend on preference share amounting to rupees 60,000 to be discharged by issue of one share of rupees 5 each fully paid in New Taj Limited for every 10 shares in Taj Limited. ಇದು ಇನ್ನೊಂದು ವಿಷಯ ಏನಂದ್ರೆ, ಏರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಏನಿದೆಯೋ 60,000 rupees ಇದೆ, ಅದನ್ನ ಅವರು ಹೇಗೆ ಕೊಡ್ತಾರೆ? ಈಕ್ವಿಟಿ ಶೇರ್ ಅಲ್ಲಿ ಕೊಡ್ತಾರೆ. 1 share of 5 each in new company, New Taj Limited for 5 preference share. ಅಲ್ಲಿ 10 preference share ಇರುವಲ್ಲಿ ಒಂದು ಶೇರ್ ಆ ರೂಪದಲ್ಲಿ ಡಿವಿಡೆಂಡ್ ಅನ್ನು ಪೇಮೆಂಟ್ ಮಾಡಿಬಿಡ್ತಾರೆ. ನ್ಯೂ ತಾಜ್ ಲಿಮಿಟೆಡ್ ಡಿಸೈಡೆಡ್ ಟು ರೈಟ್ ಆಫ್ ದ ಪೇಟೆಂಟ್ ಇನ್ ಫುಲ್. ಪೇಟೆಂಟ್ ಕಂಪ್ಲೀಟ್ ಆಗಿ ರೈಟ್ ಆಫ್ ಮಾಡ್ತಾರೆ. ಬ್ಯಾಲೆನ್ಸ್ ಇನ್ ಎನಿ ಬ್ಯಾಲೆನ್ಸ್ ಈಸ್ ರಿಟರ್ನ್ ಡೌನ್ ದ ಈಸ್ ಎನಿ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ರೈಟಿಂಗ್ ಡೌನ್ ದ ಫ್ರೀಹೋಲ್ಡ್ ಪ್ರಾಪರ್ಟಿ. ಫ್ರೀಹೋಲ್ಡ್ ಪ್ರಾಪರ್ಟಿಯನ್ನು ಇನ್ನೇನಾದರೂ ಉಳಿದ್ರೆ ಅದರಲ್ಲಿ ಫ್ರೀಹೋಲ್ಡ್ ಪ್ರಾಪರ್ಟಿಯನ್ನು ರಿಟರ್ನ್ ಡೌನ್ ಮಾಡ್ತಾರೆ. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ನ್ಯೂ ತಾಜ್ ಲಿಮಿಟೆಡ್ ಅಕೌಂಟ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂಡ್ ಇಕ್ವಿಟಿ ಶೇರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ತಾಜ್ ಲಿಮಿಟೆಡ್ ಅಂಡ್ ಡ್ರಾಫ್ಟ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ನ್ಯೂ ತಾಜ್ ಲಿಮಿಟೆಡ್. ಇಷ್ಟು ಮಾಡಬೇಕು. ಲೆಜರ್ ಎಂಟ್ರಿ ಮತ್ತು ಹೊಸ ಕಂಪನಿಯಲ್ಲಿ ಜರ್ನಲ್ ಎಂಟ್ರಿ. ಫಸ್ಟ್, ಪರ್ಚೇಸ್ ಕನ್ಸಿಡರೇಷನ್. ಪೇಮೆಂಟ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್. ಇಕ್ವಿಟಿ ಶೇರ್ ಹೋಲ್ಡರ್ಗೆ ಹೇಗೆ ಪೇಮೆಂಟ್ ಹೇಗೆ ಕೊಟ್ಟಿದ್ದಾರೆ? 2 shares ಫಾರ್ ಎವ್ರಿ 3 share ಅಂತ ಪ್ರಾಬ್ಲಮ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡುವಾಗ ಇಕ್ವಿಟಿ ಶೇರ್ 90,000 ಇದೆ ಅಲ್ವಾ? 90,000 ಇಂಟು 3 ಇಂಟು 2/3, 90,000 ಇಂಟು 2/3 ಹಾಗೆ ಎಷ್ಟಾಗ್ತದೆ? 60,000 ಶೇರ್ಸ್ ಆಗ್ತದೆ. ರೇಟ್ ಎಷ್ಟು? 5 rupees ಅಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, rupees 5 each. ಕ್ಲಿಯರ್ ಅಲ್ಲ? ಸೊ 3 lakh rupees ಆಯ್ತು. ನೆಕ್ಸ್ಟ್, ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಇದೆ, ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್. ಹೇಗೆ? 6 shares ಫಾರ್ ಎವ್ರಿ 5 shares. ಅಲ್ಲಿ 5 share ಇದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ 6 share ಸಿಗುತ್ತೆ. ಅಲ್ಲಿ 5 share ಇದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಎಷ್ಟು ಸಿಗುತ್ತೆ? 6 share ಸಿಗುತ್ತೆ.
That is the calculation. So how many preference shares we have in the problem? When you look at the problem, you can find 50,000 preference shares. So 50,000 into 6 by 5. ಆಗ 50,000 into 6 by 5 ಅಂದರೆ 60,000 shares ಆಗುತ್ತೆ. So it will be 60,000 shares at rupees 5. So it is also 3 lakh. Next, payment towards the dividend, arrears of dividend in equity shares. ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ ಅಲ್ಲಿ. Arrears of dividend on preference shares amounted to 60,000 to be discharged. ಹೇಗೆ ಡಿಸ್ಚಾರ್ಜ್ ಮಾಡೋದು? 1 share of rupees 5 each for every 10 preference shares. 10 ಪ್ರಿಫರೆನ್ಸ್ ಶೇರಿಗೆ ಒಂದು ಶೇರ್ನ ಹಾಗೆ. ಹಾಗಾದ್ರೆ ಏನಾಗ್ತದೆ, ಅಲ್ಲಿ ಎಷ್ಟು ಪ್ರಿಫರೆನ್ಸ್ ಶೇರ್ ಇದೆ? ಈಗ ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳಿದೆ there are 60,000 ಪ್ರಿಫರೆನ್ಸ್ ಶೇರ್ಸ್. ಸೊ 60,000 ಇಂಟು 1/10. 60,000 ಇಂಟು 60 ಅಲ್ಲ 50,000, ಸಾರಿ 50,000 ಪ್ರಿಫರೆನ್ಸ್ ಶೇರ್ ಇದೆ ಅಲ್ವಾ? ಪ್ರಿಫರೆನ್ಸ್ ಶೇರ್ ಇರೋದು ಎಷ್ಟು? 50,000. 50,000 ಇಂಟು 1 ಡಿವೈಡೆಡ್ ಬೈ 10 ಅಂದರೆ 5,000 ಶೇರ್ಸ್ ಸಿಗುತ್ತೆ at rupees 10. 5,000 into 5, 25,000. ಸೊ ಅವರಿಗೆ ಇಷ್ಟು ಪ್ರಿಫರೆನ್ಸ್ ಶೇರು ಅವರಿಗೆ ಸಿಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಸ್. ಸೊ 6,25,000 is the purchase consideration. ಪರ್ಚೇಸ್ ಕನ್ಸಿಡರೇಷನ್ ಯಾರಿಗಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕೊಡುವ ಪೇಮೆಂಟ್ಗೆ ಮಾತ್ರ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೇವೆ. ಬೇರೆ ಎಲ್ಲ ಬೇರೆ ಪೇಮೆಂಟ್ ಮಾಡಿರ್ತಾರೆ. ಕ್ರೆಡಿಟರ್ಸ್ಗೆ, ಡಿವೆಂಚರ್ ಹೋಲ್ಡರಿಗೆ ಅದು ಪರ್ಚೇಸ್ ಕನ್ಸಿಡರೇಷನ್ ಬರುವುದಿಲ್ಲ. ಈಗ ರಿಯಲೈಸೇಷನ್ ಅಕೌಂಟ್ ಮಾಡುವ ಇನ್ ದ ಬುಕ್ಸ್ ಆಫ್ ಓಲ್ಡ್ ಕಂಪನಿ ನ್ಯೂ ತಾಜ್ ಲಿಮಿಟೆಡ್, ದಟ್ ಈಸ್ ಸೆಲ್ಲಿಂಗ್ ಕಂಪನಿ. ಸೊ ರೈಟ್ ಆಲ್ ದ ಅಸೆಟ್ಸ್. freehold property 7,40,000, patents 2,60,000, stock 2,20,000, debtors 1,60,000, cash 10,000. Next, creditors we have 95,000, 6% debentures we have 1 lakh, accrued interest is also there 25,000. Then credit the buying company. Buying company ಅಂದ್ರೆ ಟ್ರಾನ್ಸ್ಫರಿ ಕಂಪನಿ ಅಂತ ಇರ್ತೇವೆ. ಬೈ ನ್ಯೂ ತಾಜ್ ಲಿಮಿಟೆಡ್ ಅಕೌಂಟ್ ಪರ್ಚೇಸ್ ಕನ್ಸಿಡರೇಷನ್ಸ್ 25,000. ನೆಕ್ಸ್ಟ್, ಆನ್ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ದೇರ್ ಈಸ್ ಎ ಪ್ರಾಫಿಟ್. ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ನಿಜವಾಗಿ ಕೊಡಬೇಕಾದದ್ದು ಎಷ್ಟು? 5 lakh. 5 lakh ಕೊಡಬೇಕು. ಓಕೆ, ಆದರೆ ಅವರಿಗೆ ಎಷ್ಟು ಕೊಟ್ಟಿದ್ದೇವೆ ಇಲ್ಲಿ? 5 lakh ಕೊಡುವ ಬದಲು 3 lakh ಪ್ಲಸ್ 25,000, 3,25,000 ಕೊಟ್ಟಿದ್ದೇವೆ. We have paid ಇದು 3 lakh, ಇದು 25,000, 3,25,000. 5 lakh ಇಂದ 3,25,000 ಮೈನಸ್ ಮಾಡಿದರೆ ಎಷ್ಟಾಗ್ತದೆ? 1,75,000 ಕಂಪನಿಗೆ ಲಾಭ ಆಗಿದೆ. ಅರ್ಥ ಆಯ್ತಲ್ವಾ? ದಟ್ ಈಸ್ ಪ್ರಾಫಿಟ್ ಆನ್ ಪೇಮೆಂಟ್. ನೆಕ್ಸ್ಟ್, ಟೋಟಲ್ ದ ಕ್ರೆಡಿಟ್ ಸೈಡ್ 13 lakh, ಡೆಬಿಟ್ ಸೈಡ್ ಟೋಟಲ್ is 13,90,000. Write the same on the credit side. Now deduct all these things. Balance is by equity shareholders account 3,70,000. That is loss on realization. Now we will prepare new Taj Limited account. New Taj Limited account ali first of all this entry new Taj Limited 6,25,000. It will come here as to realization account 6,25,000. Then by equity shares account 6,25,000. ಇದನ್ನು ಇಷ್ಟನ್ನು ಯಾವ ರೂಪದಲ್ಲಿ ಕೊಟ್ಟೋದು? ಇಕ್ವಿಟಿ ಶೇರ್ ಅಲ್ಲೇ ಕೊಟ್ಟೋದು, ಬೇರೆ ಏನಿಲ್ಲ. ಫುಲ್ ಅಮೌಂಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೂ ಇಕ್ವಿಟಿ ಶೇರ್ ಹೋಲ್ಡರಿಗೂ ಎಲ್ಲರಿಗೂ ಕೊಟ್ಟದೇನು? ಆಲ್ ಆರ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್. ಹಾಗಾಗಿ ಟು ಬೈ ಇಕ್ವಿಟಿ ಶೇರ್ಸ್ ಅಕೌಂಟ್. ನೆಕ್ಸ್ಟ್ ವಿ ವಿಲ್ ಪ್ರಿಪೇರ್ ಇಕ್ವಿಟಿ ಶೇರ್ಸ್ ಅಕೌಂಟ್. ಇಕ್ವಿಟಿ ಶೇರ್ ಅಂದ್ರೆ ಏನು? ಇಕ್ವಿಟಿ ಶೇರ್ಸ್ ಇನ್ ನ್ಯೂ ತಾಜ್ ಲಿಮಿಟೆಡ್. ಅದು ನಾನು ಅಷ್ಟು ಲಾಂಗ್ ಆಗಿ ಈ ಪ್ರಾಬ್ಲಮ್ ಅಲ್ಲಿ ಬರೀಲಿಲ್ಲ. ಇಷ್ಟರವರೆಗೆ ಎಲ್ಲ ಪ್ರಾಬ್ಲಮ್ ಅಲ್ಲಿ ಬರೆದಿದೆ. ಇಲ್ಲಿ ಅದು ಸ್ವಲ್ಪ ಶಾರ್ಟ್ ಆಗಿ ಬರೆದಿದ್ದೇನೆ. ಇಕ್ವಿಟಿ ಶೇರ್ ಮೀನ್ಸ್ ಇಕ್ವಿಟಿ ಶೇರ್ಸ್ ಇನ್ ನ್ಯೂ ತಾಜ್ ಲಿಮಿಟೆಡ್ ಅಂತ ಅರ್ಥ. ಕ್ಲಿಯರ್ ಅಲ್ವಾ? ಇಕ್ವಿಟಿ ಶೇರ್ಸ್ ಇನ್ ನ್ಯೂ ತಾಜ್ ಲಿಮಿಟೆಡ್. ಇಕ್ವಿಟಿ ಶೇರ್ಸ್ ಅಕೌಂಟ್ ಅಂತ ಬರೆಯುವಾಗ ಇಲ್ಲಿ ಇರುವಂತ ಈ ಎಂಟ್ರಿ ಇಲ್ಲಿಗೆ ಬರ್ತದೆ. ಟು ನ್ಯೂ ತಾಜ್ ಲಿಮಿಟೆಡ್ ಅಕೌಂಟ್ 6,25,000. ಮತ್ತೆ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 3,25,000. ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 3 lakh. ಸೊ ಈ ನ್ಯೂ ತಾಜ್ ಲಿಮಿಟೆಡ್ ಇದ್ದು 6,25,000 ಇಕ್ವಿಟಿ ಶೇರ್ ಬಂದದ್ದು ಯಾರಿಗೆ ಕೊಡಬೇಕು? ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ 3,25,000 ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ, ಇಕ್ವಿಟಿ ಶೇರ್ ಹೋಲ್ಡರಿಗೆ 3 lakh ಕೊಡಬೇಕು. ಇಲ್ಲಿ ಎಲ್ಲಿಂದ ಸಿಕ್ಕಿತ್ತು? ಪರ್ಚೇಸ್ ಕನ್ಸಿಡರೇಷನ್ ನೋಡಿ, ಇಲ್ಲಿದೆ ನೋಡಿ. 3 lakh ಇಕ್ವಿಟಿ ಶೇರ್ ಹೋಲ್ಡರಿಗೆ 2 ಇಕ್ವಿಟಿ ಶೇರ್ ಹೋಲ್ಡರ್ಸ್. ದೀಸ್ 2 are 2 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅದನ್ನು ಇಲ್ಲಿ ನಾನು ಬರೆದಿದ್ದೇನೆ. 3,25,000 and 3 lakh. ಟೋಟಲ್ 6,25,000 both the sides. ನೆಕ್ಸ್ಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್.
preference shareholders account. So first of all, we will transfer equity preference share capital. Preference share capital is 5 lakh. Clear alwa? Next, how much is paid to them? 2 equity shares in New Taj Limited ಅಥವಾ 2 equity shares account 3,25,000. ಇಲ್ಲಿ ನೋಡಿ, ಲಾಸ್ಟ್ ಸ್ಲೈಡ್ ಅಲ್ಲಿ ಇದೆ ನೋಡಿ, ಇದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಇಕ್ವಿಟಿ ಶೇರ್ಸ್ ಅಕೌಂಟ್ ಅಂತ ಇದೆಯಲ್ಲ, ಇದನ್ನ ಅಲ್ಲಿಗೆ ಡೆಬಿಟ್ ಗೆ ಬರ್ತದೆ. 2 equity shares account 3,25,000. Now difference is 5 lakh minus 3,25,000, 1,75,000. This is the profit for the company on payment to preference shareholders. Next, equity shareholders account. Equity shareholders account, you see, first of all, transfer from realization account. First ಮಾಡಿದ realization account ಅಲ್ಲಿ ಲಾಸ್ ಬಂದಿದೆ ಕ್ರೆಡಿಟ್ ಸೈಡ್ ಅಲ್ಲಿ, ಅದಿಲ್ಲಿ ಡೆಬಿಟ್ ಸೈಡ್ ಗೆ ಟು ರಿಯಲೈಸೇಷನ್ ಅಕೌಂಟ್ 3,70,000. ನೆಕ್ಸ್ಟ್, ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಯು ಟ್ರಾನ್ಸ್ಫರ್ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಇದನ್ನ 9 lakh ಅಲ್ವಾ, ಅಲ್ಲಿ ನೋಡಿ ಹೋಗಿ ಬ್ಯಾಲೆನ್ಸ್ ಶೀಟ್ ತೋರಿಸ್ತೇನೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲಿದೆ ನೋಡಿ 9 lakh. ಇದು ಕ್ಲಿಯರ್ ಅಲ್ವಾ? ಮತ್ತೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2,30,000, ಎರಡನ್ನು ಟ್ರಾನ್ಸ್ಫರ್ ಮಾಡಿ 9 lakh ಮತ್ತೆ 2,30,000. ನೆಕ್ಸ್ಟ್ ಲಾಸ್ಟ್ ಲೆಜರ್ ನೋಡಿ, ಲಾಸ್ಟ್ ಸ್ಲೈಡಿಗೆ ಹೋಗ್ತೇನೆ. ಇದರ ಹಿಂದಿನ ಸ್ಲೈಡ್ ಇಲ್ಲಿ ನೋಡಿ, ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ 3 lakh. ಇಲ್ಲಿ ಬರ್ತದೆ 2 equity shares in Taj Limited 3 lakh. ಇಲ್ಲಿಗೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟ್ಯಾಲಿ ಆಯ್ತು. ಓಕೆ, ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಯ್ತು, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಯ್ತು. ನೆಕ್ಸ್ಟ್, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ನ್ಯೂ ತಾಜ್ ಲಿಮಿಟೆಡ್. This is simple. Business purchase account data to liquidator of Taj Limited account 6,25,000. Liquidator of Taj Limited account data to equity share capital. Full amount equity share alle kottadu 6,25,000 being the discharge of purchase consideration. Next, debit all assets taken over, credit all liabilities taken over. Stock 2,20,000, debtors 1,60,000, cash 10,000. Then this freehold property we write the name but amount will be written later. Creditors 80,750, ಯಾಕೆಂದ್ರೆ 70% ಆಫ್ ದ ಕ್ರೆಡಿಟ್. ಇಲ್ಲಿ ನೋಡಿ, ರಿಟರ್ನ್ ಹೋಗಿ ನೋಡುವ, ಕ್ರೆಡಿಟರ್ಸ್ 95,000 ಇದೆ, ಅಲ್ಲಿ ಹೋಗ್ಬೇಕಾಗಿಲ್ಲ, ನಾನು ಇಲ್ಲೇ ಹೇಳ್ತೀನಿ, ನೀವು ಬ್ಯಾಲೆನ್ಸ್ ಶೀಟ್ ನೋಡಿ ಬೇಕಾದ್ರೆ 95,000 ಇದೆ. 95,000 ಇದ್ದು 70% ಮಾಡಿದ್ರೆ 80,750 ಬರ್ತದೆ. ಈಗ ಇಲ್ಲೇ ಟೈಪ್ ಮಾಡಿ ಕೊಡ್ತೇನೆ, ನೋಡಿ 95,000 ಇಂಟು 70%, ಸರಿಯಾ? 70% ಹಾಗೆ ಎಷ್ಟು ಬರ್ತದೆ? 80,750 ಬರುತ್ತೆ. ಅಷ್ಟು ಮಾತ್ರ ಟೇಕನ್ ಓವರ್ ಮಾಡಿದ್ದು. 6% ಡಿಬೆಂಚರ್ಸ್ 1 lakh, accrued interest 25,000. then this is purchase consideration 6,25,000. ಈಗ ನೋಡಿ, ಇದು ಟೋಟಲ್ ಮಾಡಿ ಎಷ್ಟು? 1 lakh plus 80,750 plus 25,000 ಅಂದರೆ 2,05,750 ಬರುತ್ತೆ. 2,05,750. ಮತ್ತೆ ಡಿಫರೆನ್ಸ್ ಎಷ್ಟಿದೆ ನೋಡಿ, ಸೊ ಹಿಯರ್ ಏನಾಯ್ತಂದ್ರೆ, ಇದನ್ನು ಟೋಟಲ್ ಮಾಡಿ, ಅದರಿಂದ ಇದ 3 ಮೈನಸ್ ಮಾಡಿ, ಆಗ ನಿಮಗೆ ಡಿಫರೆನ್ಸ್ ಬರೋದು 4,40,750. ನಿಜವಾಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪೇಟೆಂಟ್ ಇಷ್ಟು ಅಷ್ಟಲ್ಲ, ಸಾರಿ, ಫ್ರೀ ಹೋಲ್ಡ್ ಪ್ರಾಪರ್ಟಿ ಎಷ್ಟಿದೆ ನೋಡಿ. ಫ್ರೀ ಹೋಲ್ಡ್ ಪ್ರಾಪರ್ಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು 7,40,000. ಆದ್ರೆ ನಾವಿಲ್ಲಿ ಮಾಡುವಾಗ ಅಷ್ಟನ್ನು ತೆಗೀಲಿಕ್ಕಾಗಲ್ಲ, ಬ್ಯಾಲೆನ್ಸ್ ಉಳಿದದರಲ್ಲಿ ಮಾತ್ರ ಮಾಡಲಿಕ್ಕೆ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ. ಇಟ್ ಈಸ್ ಸ್ಪೆಷಲಿ ಮೆನ್ಷನ್ಡ್ ದಟ್ ರೈಟ್ ಡೌನ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಬೈ ಯೂಸಿಂಗ್ ದ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 4,40,750 have taken for property, freehold property. Next, creditors. See, creditors, total creditors ಎಷ್ಟು 95,000 ಇದೆ. ಆದರೆ ಔಟ್ ಆಫ್ ದಟ್ ಕ್ರೆಡಿಟರ್ಸ್ we pay only to 70%. ಇವಾಗ ಅದು 70% ಅಲ್ಲ, ಅದು 70% ಪ್ಲಸ್ 10%, 15%, 70% ಪ್ಲಸ್ 15%, 85% ಆಗುತ್ತೆ. 85% ಆಗಬೇಕು. 95,000 ಇಂಟು 85 ಡಿವೈಡೆಡ್ ಬೈ 100 ಮೀನ್ಸ್ 80,750. ಅದೊಂದು ಕರೆಕ್ಷನ್ ಮಾಡಿ. ಈಗ ನಾನು ಹೇಳಿದರಲ್ಲಿ ಇಲ್ಲಿ ನೋಡಿ, ಈ ಜರ್ನಲ್ ಎಂಟ್ರಿಯಲ್ಲಿ ಇದು 70 ಅಲ್ಲ, ಇದು 85. ಓಕೆ, ಅದು ನಾನು ಟೈಪ್ ಮಾಡುವಾಗ ಅಲ್ಲಿ ತಪ್ಪಾಯಿತು, ಅದನ್ನು ಸರಿ ಮಾಡಿ. ಸೊ 95,000 ಇಂಟು 85% ಹೇಗೆ ಗೊತ್ತಾಯ್ತಲ್ಲ, ಆಗಲೇ ಹೇಳಿದ್ದೀನಿ ನಾನು. ನಿಮ್ಮ ಪ್ರಾಬ್ಲಮಿಗೆ ಹೋಗಿ ನೋಡಿ, 70% ಅನ್ನು ಪೇಮೆಂಟ್ ಮಾಡೋದು ಇಕ್ವಿಟಿ ಶೇರಲ್ಲಿ,
ಇನ್ನು ಉಳಿದ 30% ಅರ್ಧವನ್ನು 50% ಕ್ಯಾಶ್ ಅಲ್ಲಿ ಕೊಡ್ತಾರೆ. ಹಾಗಾಗಿ 70 ಪ್ಲಸ್ 15 85%, 80,750. ಸೊ ಇಲ್ಲಿ ನಾವು ಕ್ರೆಡಿಟರ್ಸ್ ಅಕೌಂಟ್ 80,750 ಸೇಮ್ ಅಮೌಂಟ್ ಇದು. ಸೊ ಟು ಬ್ಯಾಂಕ್ ಅಕೌಂಟ್ ದಟ್ ಈಸ್ 15%, 15% in cash, 95,000 to 15%, 14,250. To equity share capital, this is balance. Balance ಅಂದ್ರೆ ಈಗ ಬರೀಬಹುದು 95,000 into 70% ಅಂತಲೂ ಬರೀಬಹುದು, ಅದು ಸರಿ. ಓಕೆ, 95,000 into 95,000 into 30%, it is also okay. Okay, ಆಗ 66,500 ಬರುತ್ತೆ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್, ಡಿಬೆಂಚರ್ ಹೋಲ್ಡರ್ಸಿಗೂ ಇಕ್ವಿಟಿ ಶೇರನ್ನೇ ಕೊಡ್ತಾ ಇದ್ದಾರೆ. ಡಿಬೆಂಚರ್ಸ್ ಅಕೌಂಟ್ 6 lakh, ಅವರದ್ದು ಎರಿಯರ್ಸ್, ಎಕ್ರೂಡ್ ಎರಿಯರ್ಸ್ ನೋಡಿ 1 lakh. ಡಿಬೆಂಚರ್ ಹೋಲ್ಡರ್ಸ್ 1 lakh, ಎಕ್ರೂಡ್ ಇಂಟ್ರೆಸ್ಟ್ ಬಾಕಿ ಇರೋದು 1 lakh, 25,000 ಇಂಟ್ರೆಸ್ಟ್ ಬಾಕಿ ಇರೋದು, ಟೋಟಲ್ 1,25,000. ಹೌ ಇಟ್ ಈಸ್ ಪೇಡ್, ಅದು ಬ್ಯಾಲೆನ್ಸ್. ನಾನು ಪ್ರಾಬ್ಲಮ್ಗೆ ಹೋಗಿಯೇ ನಿಮಗೆ ಹೇಳ್ತೇನೆ, ಕನ್ಫ್ಯೂಸ್ ಬೇಡ. ಈಗ ನೋಡಿ, ಇಲ್ಲಿ ಎರಿಯರ್ಸ್ ಇದಾಯಿತು. ಡಿಬೆಂಚರ್ ಹೋಲ್ಡರ್ಸ್ ಆರ್ ಟು ಬಿ ಪೇಯ್ಡ್ 1 lakh ಇನ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಹಾಗಾದರೆ 1 lakh ಶೇರ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಎಕ್ರೂಡ್ ಇನ್ ಕ್ಯಾಶ್, ಇಂಟ್ರೆಸ್ಟ್ ಎಕ್ರೂಡ್ ಎಷ್ಟಿದೆ 25,000, ಇದನ್ನು ಕ್ಯಾಶಲ್ಲಿ ಕೊಡಬೇಕು. ಕ್ಲಿಯರ್ ಅಲ್ವಾ? ಎಸ್, ವೆರಿ ಮಚ್ ಕ್ಲಿಯರ್ ಇಟ್ ಇಸ್. ಸೊ ಟು ಬ್ಯಾಂಕ್ ಅಕೌಂಟ್ 25,000, ಅದು ಈ ಎರಿಯರ್ಸ್ ಅನ್ನು 25,000 ಕ್ಯಾಶಲ್ಲಿ. To equity share capital 1 lakh in the form of equity share capital, 1 lakh rupees equity share capital. This is the end of this problem. Okay, hope you have understood it clearly. If you have any doubts regarding this, you can ask your doubt. So I did not frame any questions for this session. This is the 13th session we have completed, and by this we have completed this chapter also. And tomorrow we will have the class, live class. We will meet in the live class tomorrow. I will give you the information through the WhatsApp messages. Okay, thank you for listening to the class.